ನಮಸ್ಕಾರ. ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸುರ್ ಶೃಂಗಾರ್ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ವೇದ ವಿನೂತನೆ ವೇದ ವೇದ್ಯನೆ ಮೋದ ರೂಪನೆ ಮೋದಕ ಪ್ರಿಯನೆ. ವಿದ್ವಾನ್ ಮೈಸೂರು ಎಸ್ ರಾಮರಾಯರು ಸಂಗೀತ ರತ್ನ ಎಂಬ ಬಿರುದು ಕೂಡ ಲಭಿಸಿತ್ತು. ಪರಮ ಪಾವನ ರಾಮ ಪರಿಪೂರ್ಣಕ ಸೈರಿಸಲಾರೆನೋ ಮರನ. ಸಾಂಸ್ಕೃತಿಕ ನಗರಿ ಮೈಸೂರು ಅಂದ ಕೂಡಲೇ ನಮಗೆ ನೆನಪಾಗೋದು ಭವ್ಯವಾದಂತಹ ಅರಮನೆ, ಚಾಮುಂಡಿ ಬೆಟ್ಟ, ಮೈಸೂರು ಪಾಕು, ಮೈಸೂರು ಮಲ್ಲಿಗೆ. ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಸಂಗೀತ, ಸಾಹಿತ್ಯ, ನೃತ್ಯ ಎಲ್ಲ ರೀತಿಯ ಕಲಾ ಪ್ರಾಕಾರಗಳ ತವರೂರು ಕೂಡ ಮೈಸೂರು. ಮೈಸೂರು ಒಡೆಯರ್ ರಾಜ ಸಂಸ್ಥಾನದ ಎಲ್ಲ ರಾಜರುಗಳು ಕೂಡ ಎಲ್ಲ ರೀತಿಯ ಕಲಾ ಪ್ರಾಕಾರಗಳಿಗೆ ಬಹಳ ಉತ್ತೇಜನವನ್ನು ನೀಡಿದ್ದಾರೆ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಮೈಸೂರು ರಾಜಾಶ್ರಯದಲ್ಲಿ ಮೂಡಿದಂತಹ ಅದ್ಭುತವಾದಂತಹ ಅಪರೂಪವಾದಂತಹ ಕಲಾ ಪ್ರತಿಭೆಗಳ ಅಪರೂಪದ ಕೃತಿಗಳನ್ನು ಗಾಯನವನ್ನು ಮಾಡಲಿದ್ದಾರೆ ವಿದೂಷಿ ಅಂಬಿಕಾ ದತ್ ಮತ್ತು ವಿದೂಷಿ ಕಲಾಧರಿ ಭವಾನಿಯವರು. ವಿದ್ವಾನ್ ಮೈಸೂರು ಎಸ್ ರಾಮರಾಯರು, ಲೋಕಾರೂಢಿಯಾಗಿ ಇವರನ್ನ ಚಿಕ್ಕ ರಾಮರಾಯರು ಅಂತ ಕೂಡ ಕರೀತಾ ಇದ್ರು. ಬಾಲ ಪ್ರತಿಭೆ, ಸಂಗೀತದಲ್ಲಿ ಅಪಾರವಾದಂತಹ ಪಾಂಡಿತ್ಯ ಹೊಂದಿದ್ದ ಇವರನ್ನ ವಿದ್ವಾಂಸರು ಪಂಡಿತ ಅಂತ ಕರೀತಾ ಇದ್ರು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಆಸ್ಥಾನದಲ್ಲಿ ಆಸ್ಥಾನ ವಿದ್ವಾಂಸರೆನಿಸಿದ ಇವರಿಗೆ ಸಂಗೀತ ರತ್ನ ಎಂಬ ಬಿರುದು ಕೂಡ ಲಭಿಸಿತ್ತು. ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಎಲ್ಲ ಪ್ರಾಕಾರಗಳಲ್ಲೂ ರಚನೆ ಮಾಡಿರುವ ಹೆಗ್ಗಳಿಕೆ ಚಿಕ್ಕರಾಮರಾಯರದು. ರಾಮ ಎಂಬ ಅಂಕಿತದೊಂದಿಗೆ ಚಿಕ್ಕರಾಮರಾಯರ ಒಂದು ರಚನೆಯನ್ನ ಕೇಳೋಣ. ವೇದ ವಿನುತನೆ. ದದನ ವೇದ ವಿನೂತನೆ ವೇದ ವೇದ್ಯನೆ ವೇದ ವಿನೂತನೆ ವೇದ ವೇದ್ಯನೆ ಮೋದ ರೂಪನೆ ಮೋದಕ ಪ್ರಿಯನೆ. 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 ವೇದ ವಿನೂತನೆ ನಾದ ಬಿಂದು ಕಲಾತೀತ ಗಣಪನೆ. ನಾದ ಬಿಂದು ಕಲಾತೀತ ಗಣಪನೆ ಸದಯ ಸಲಹೌ ಷಣ್ಮುಖಾಗ್ರನೆ. ನಾದ ಬಿಂದು ಕಲಾತೀತ ಗಣಪನೆ ಸದಯ ಸಲಹೌ ಷಣ್ಮುಖಾಗ್ರನೆ. ನಾದ ಬಿಂದು ಕಲಾತೀತ ಗಣಪನೆ ಸದಯ ಸಲಹೌ ಷಣ್ಮುಖಾಗ್ರನೆ. ಪಾಮರಿ ಸನಿ ಸರಿ ಗಮ ಪದನಿ ಸಾನಿ ಪಮರಿ ಸರಿ ಗಮ ಪದ ಪಸನಿ ಸರಿ ಸರಿ ಗಮ ಪದನಿ ಸರಿ ಗಮರಿ ಸರಿ ಪಮರಿ ಸರಿ ಗಮ. ವೇದ ವಿನೂತನೆ ಚಾಮುಂಡಾತ್ರಿಶತಿ ಕೃತಿಗಳ ನೇಮದಿಂದಲಿ ರಚಿಸೆ ಮದಿಯನು ಸ್ವಾಮಿ ದೇವೋತ ಮನೆ ಕರುಣಿಸು.
ಸ್ವಾಮಿ ದೇವೋತ್ತಮನೆ ಕರುಣಿಸು ರಾಮ ಸನ್ನೂತ ಪಾದ ಪದ್ಮನೆ ಪಾಮರಿಸ ಸನಿ ಸರಿ ಗಮ ಪದನಿ ಸಾನಿ ಪಮರಿ ಸರಿ ಗಮ ಪದ ಪದನಿ ಸರಿ ಸರಿ ಗಮ ಪದನಿ ಸರಿ ಗಮರಿ ಸನಿ ಪಮರಿ ಸರಿ ಗಮ ವೇದ ವಿನೂತನೆ ವೇದ ವೇದ್ಯನೆ ಮೋದ ರೂಪನೆ ಮೋದಕ ಪ್ರಿಯನೆ ವೇದ ವಿನೂತನೆ ಪಮರಿಸ ಸಾರಿ ಗಮ ವೇದ ವಿನೂತನೆ ಮನಿ ಪಮರಿ ಪಮರಿ ಸಾರಿ ಗಮ ವೇದ ವಿನೂತನೆ ಪಮರಿ ಸನಿ ಪನಿ ಸರಿ ಸರಿ ಗಮ ಪದನಿ ಸರಿ ರಿ ಸನಿ ಪಮರಿ ಗಮ ವೇದ ವಿನೂತನೆ ಸ ಪಮರಿ ಸ ಪಮರಿ ಸ ಪ ಗಮ ಪನಿ ಪ ಗಮ ಪಮರಿ ಪಮರಿ ಸನಿ ಸ ಸ ರಿ ಗಮ ವೇದ పపని పపని పప మపని పప మపని ని పమ మపని ని పప మమ మపని మని పమని పమ గమరి గమ పమ గమరి గమ పని పమ గమరి రే గమ పని సా సని సరి సని ని రి సని సరి సా సని సరి పని పసని సరి సని పమ గమరి గమ పదని స ని మరి సని పని సమరి స రి సని పమ పని రి సని మరి సని పని సరి సని పమ పని సని ప మరి సని పని సని పమరి సారి గమ వేద వినూతనే వేద వేద్యనే మోద రూపనే మోదక ప్రియనే వేద వినూతనే ನಾಲ್ವಡಿ ಕೃಷ್ಣರಾಜ ಒಡೆಯರವರ ಕಾಲದಲ್ಲಿ ಮೈಸೂರು ರಾಜ್ಯವನ್ನ ಸ್ವರ್ಣಯುಗ ಅಂತ ಕರಿತಾ ಇದ್ರು. ಈ ಕಾಲದಲ್ಲಿಯೇ ಬಿಡಾರಾಮ್ ಕೃಷ್ಣಪ್ಪನವರ ಸಂಗೀತ ಸೇವೆಗೆ ಬಹಳ ಕೀರ್ತಿ ಲಭಿಸಿತ್ತು. ಅದರಲ್ಲಿಯೂ ಶ್ರೀ ತ್ಯಾಗರಾಜರ ಕೃತಿಗಳನ್ನು ಕರ್ನಾಟಕದಲ್ಲಿ ಪ್ರಚಾರ ಮಾಡುವಂತಹ ಮಹತ್ ಕಾರ್ಯ ಬಿಡಾರಾಮ್ ಕೃಷ್ಣಪ್ಪನವರು ತೆಗೆದುಕೊಂಡಿದ್ರು. ಮೈಸೂರಿನಲ್ಲಿರುವ ಪ್ರಸನ್ನ ಸೀತಾರಾಮ ಮಂದಿರ, ಇಂದಿನ ಬಿಡಾರಾಮ್ ಕೃಷ್ಣಪ್ಪ ಮಂದಿರದಲ್ಲಿ ಅಂದಿನಿಂದ ಇಂದಿನವರೆಗೂ ಭಕ್ತಿ ಮತ್ತು ಸಂಗೀತದ ಸೇವೆ ನಿರಂತರವಾಗಿ ನಡೀತಾ ಇರೋದು ಇದಕ್ಕೆ ಸಾಕ್ಷಿ. ಬಿಡಾರಾಮ್ ಕೃಷ್ಣಪ್ಪನವರ ಒಂದು ಕೃತಿಯನ್ನ ಈಗ ಕೇಳೋಣ. ಪರಮ ಪಾವನ ರಾಮ.
ಕಾಮ ಪರಮ ಪಾವನ ರಾಮ ಪರಿಪೂರ್ಣ ಕಾಮ ಪರಮ ಪಾವನ ರಾಮ ಪರಿಪೂರ್ಣ ಕಾಮ ಪರಮ ಪುರುಷ ನಾಮ ಪರ ಸಾರ್ವಭೌಮ ಪರಮ ಪಾವನ ರಾಮ ಪರಿಪೂರ್ಣ ಕಾಮ ಪರಮ ಪುರುಷ ನಾಮ ಪರ ಸಾರ್ವಭೌಮ ಪರಮ ಪಾವನ ರಾಮ ಪರಿಪೂರ್ಣ ಕಾಮ ಪರಮ ಪುರುಷ ನಾಮ ಪರ ಸಾರ್ವಭೌಮ ಪರಮ ಪಾವನ ರಾಮ ಪರಿಪೂರ್ಣ ಕಾಮ ಪರಮ ಪುರುಷ ನಾಮ ಪರ ಸಾರ್ವಭೌಮ ಪರಮ ಪಾವನ ರಾಮ ಪರಿಪೂರ್ಣ ಕಾಮ ಪರಮ ಪುರುಷ ನಾಮ ಪರ ಸಾರ್ವಭೌಮ ಪರಮ ಪಾವನ ರಾಮ ಪರಿಪೂರ್ಣ ಕಾಮ ದೀನ ಜನ ಮಂದಾರ ಧನುಜ ಸಂಹಾರ ದೀನ ಜನ ಮಂದಾರ ಧನುಜ ಸಂಹಾರ ದೀನ ಜನ ಮಂದಾರ ಧನುಜ ಸಂಹಾರ ಭಾನುವಂಶೋದ್ಧಾರ ಮುನಿ ಮಾನಸ ಚಕೋರ ಭಾನುವಂಶೋದ್ಧಾರ ಮುನಿ ಮಾನಸ ಚಕೋರ ಪಾವನ ರಾಮ ಪರಿಪೂರ್ಣ ಕಾಮ ಸಕಲ ಲೋಕಾಧೀಶ ಸಾಕೇತ ಪುರವಾಸ ಸಕಲ ಕಲುಷ ವಿನಾಶ ಸಾಧು ಜನ ಪೋಷ ಸಕಲ ಲೋಕಾಧೀಶ ಸಾಕೇತ ಪುರವಾಸ ಸಕಲ ಕಲುಷ ವಿನಾಶ ಸಾಧು ಜನ ಪೋಷ ಶುಕ ಸನಕ ಸನ್ನುತ ಸರಸಿ ದಾಸನ ಪಿತ ಶುಕ ಸನಕ ಸನ್ನುತ ಸರಸಿ ದಾಸನ ಪಿತ ಶುಕ ಸನಕ ಸನ್ನುತ ಸರಸಿ ದಾಸನ ಪಿತ ಸಕಲ ಸುರ ಸೇವಿತ ಶ್ರೀ ಕೃಷ್ಣ ಪೂಜಿತ ಸಕಲ ಸುರ ಸೇವಿತ ಶ್ರೀ ಕೃಷ್ಣ ಪೂಜಿತ ಪರಮ ಪಾವನ ರಾಮ ಪರಿಪೂರ್ಣ ಕಾಮ ಪರಮ ಪುರುಷ ನಾಮ ಪರ ಸಾರ್ವಭೌಮ ಪರಮ ಪಾವನ ರಾಮ ಪರಿಪೂರ್ಣ ಕಾಮ ಲಕ್ಷ್ಯ ಮತ್ತು ಲಕ್ಷಣಗಳೆರಡರಲ್ಲೂ
ಪ್ರಕಾಂಡ ಪಾಂಡಿತ್ಯವನ್ನು ಹೊಂದಿದ್ದಂತಹ ಮೇರು ಕಲಾವಿದರು ಮೈಸೂರು ಕರಿಗಿರಿರಾಯರು. ತಮ್ಮ 50ನೇ ವಯಸ್ಸಿನಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಆಸ್ಥಾನದಲ್ಲಿ ಆಸ್ಥಾನ ವಿದ್ವಾಂಸನೆನಿಸಿಕೊಂಡಿದ್ದವರು. ಗಾನಕಲಾ ಧುರಂಧರ, ಸಂಗೀತಗಾನ ಕಂಠೀರವ ಎಂಬ ಬಿರುದುಗಳನ್ನು ಕೂಡ ಪಡೆದುಕೊಂಡರು. ನರಸಿಂಹ ಎಂಬ ಅಂಕಿತದೊಂದಿಗೆ ಮೈಸೂರು ಕರಿಗಿರಿರಾಯರ ಒಂದು ರಚನೆಯನ್ನ ಕೇಳೋಣ. ಶ್ರೀರಾಘವ. ಶ್ರೀರಾಘವ ಶ್ರೀರಾಘವ ಪಾಲಯ ಶ್ರೀರಾಘವ ಸದಾ ಮಾಂ ಪಾಲಯ ಶ್ರೀರಾಘವ ಸದಾ ಮಾಂ ಪಾಲಯ ಶ್ರೀರಾಘವ ಸದಾ ಮಾಂ ಪಾಲಯ ಶ್ರೀರಾಘವ ಸದಾ ಮಾಂ ಪಾಲಯ ಶ್ರುತ ಲೋಕಪಾಲನ ಮೌನಿ ಮೋಹನ ಶ್ರುತ ಲೋಕಪಾಲನ ಮೌನಿ ಮೋಹನ ಶ್ರುತ ಲೋಕ ಪಾಲನ 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 ಮೌನಿ ಮೋಹನ ಶ್ರೀರಾಘವ. ಮಾರಾರಿ ಸನ್ನುತ ಸದ್ಗುಣ ಮಾರಾರಿ ಸನ್ನುತ ಸದ್ಗುಣ ಮಾರಾರಿ ಸನ್ನುತ ಸದ್ಗುಣ ಮಾರಾರಿ ಸನ್ನುತ ಸದ್ಗುಣ ಮೃದು ಭಾಷಣ ಮೇದಿನಿ ರಮಣ ಮೃದು ಭಾಷಣ ಮೇದಿನಿ ರಮಣ ಮೃದು ಭಾಷಣ ಮೇದಿನಿ ರಮಣ ಶ್ರೀರಾಘವ ಸದಾ ಮಾಂ ಪಾಲಯ ಶ್ರೀರಾಘವ. ಪವಮಾನತನು ಭವ ವಿನುತ ಪಾದ ರವಿ ಕೋಟಿ ಜ್ಯೋತ ಸುರರಾಜನೂತ ಪವಮಾನತನು ಭವ ವಿನುತ ಪಾದ ರವಿ ಕೋಟಿ ಜ್ಯೋತ ಸುರರಾಜನೂತ ಪವಮಾನತನು ಭವ ವಿನುತ ಪಾದ ರವಿ ಕೋಟಿ ಜ್ಯೋತ ಸುರರಾಜನೂತ ಪವಮಾನತನು ಭವ ವಿನುತ ಪಾದ ರವಿ ಕೋಟಿ ದ್ಯೋತ ಸುರರಾಜನೂತ ಕವಿ ಮಾನಸಾಂಭೋಜ ಭೂಷಣ ಕವಿ ಮಾನಸಾಂಭೋಜ ಭೂಷಣ ಭವ ಪಾಶ ನಿವಾರಣ ನಾರಸಿಂಹ ಭವ ಪಾಶ ನಿವಾರಣ ನಾರಸಿಂಹ ಭವ ಪಾಶ ನಿವಾರಣ ನಾರಸಿಂಹ ಶ್ರೀರಾಘವ ಸದಾ ಮಾಂ ಪಾಲಯ ಶ್ರುತ ಲೋಕ ಪಾಲನ ಮೌನಿ ಮೋಹನ ಶ್ರೀರಾಘವ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕಾಲದಲ್ಲಿ ಮೈಸೂರನ್ನ ಮಾಡೆಲ್ ಸ್ಟೇಟ್ ಅಂತ ಕರಿತಾ ಇದ್ರಂತೆ. ಅಂತಹ ಮಾಡೆಲ್ ಸ್ಟೇಟ್ನಲ್ಲಿ ಪಾಶ್ಚಾತ್ಯ ಸಂಗೀತ ವಾದ್ಯವಾದಂತಹ ಪಿಟೀಲನ್ನ ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ ಅಳವಡಿಸಿ ಅದನ್ನ ಪ್ರಾಮುಖ್ಯವೆನಿಸಿದವರು ಪಿಟೀಲು ಚೌಡಯ್ಯನವರು. ಸಾಮಾನ್ಯವಾಗಿ ಪಿಟೀಲಿಗೆ 4 ತಂತಿಗಳಾದರೆ ಚೌಡಯ್ಯನವರ ಪಿಟೀಲಿನಲ್ಲಿ 7 ತಂತಿಗಳು. ಶ್ರವಣ ಶಕ್ತಿ ಮತ್ತು ಶಬ್ದದ ಘನತೆಯನ್ನ ಹೆಚ್ಚಿಸೋದಕ್ಕೋಸ್ಕರ ಪಿಟೀಲು ಚೌಡಯ್ಯನವರು ಅವರು 7 ತಂತಿಗಳನ್ನು ತಮ್ಮ ಪಿಟೀಲಿನಲ್ಲಿ ಇಟ್ಕೊಂಡಿದ್ರಂತೆ. ರಾಜಾಶ್ರಯವನ್ನ ಹೊಂದಿದ್ದಂತಹ ಚೌಡಯ್ಯನವರು ಅರಮನೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನೀಡಿ ವಯಲಿನ್ ಕ್ಷೇತ್ರಕ್ಕೆ ಹೊಸ ಆಯಾಮವನ್ನೇ ನೀಡಿದರು. ಶೇಷಾಚಲವಾಸ ಎಂಬ
ಪಿಟೀಲು ಚೌಡಯ್ಯನವರ ಈ ಕೃತಿಯನ್ನ ಪ್ರಸ್ತುತಪಡಿಸಲಿದ್ದಾರೆ ವಿದುಷಿ ಅಂಬಿಕಾ ದತ್ ಮತ್ತು ವಿದುಷಿ ಕಲಾಧರಿ ಭವಾನಿ ಅವರು. ದದ ರ ದದ
ವಾಸ ಶ್ರೀ ವೆಂಕಟೇಶ ಶೇಷಾಚಲವಾಸ 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 ಶ್ರೀ ವೆಂಕಟೇಶ ಶೇಷ ಶಯನ ಶಂಖಭೂಷಣ ಶೇಷ ಶಯನ ಶಂಖಭೂಷಣ ವೆಂಕಟರಮಣ ಸಂಕಟಹರಣ ಶೇಷ ಶಯನ ಶಂಖಭೂಷಣ ವೆಂಕಟರಮಣ ಸಂಕಟಹರಣ ಸರಿ ಸನಿ ದ ಪದ ಪ ಮಗರಿ ಮಗರಿ ಸರಿ ಮ ಪನಿ ಸ ಸರಿ ಮಗರಿ ಗರಿ ಸನಿ ಸರಿ ಮಗರಿ ಸ ಸಾನಿ ದ ಪ ಮ ಪನಿ ದ ಪ ಪ ಪ ಮಗರಿ ಸರಿ ಮಗರಿ ಸ ರಿ ಮ ಪನಿ ಶೇಷಾಚಲವಾಸ ಪರಮ ಪುರುಷ ಪರಂ ಧಾಮ ಪದ್ಮಾವತಿ ರಮಣ 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 ಪರಮ ಪುರುಷ ಪರಂ ಧಾಮ ಪರಮ ಪುರುಷ ಪರಂ ಧಾಮ ಪದ್ಮಾವತಿ ರಮಣ ಪರಮ ಪುರುಷ ಪರಂ ಧಾಮ ಪರಂ ಧಾಮ ಪರಮ ಪುರುಷ ಪರಂ ಧಾಮ ಪರಂ ಧಾಮ ಪದ್ಮಾವತಿ ರಮಣ ಪರಮ ಪುರುಷ ಪರಂ ಧಾಮ ಪದ್ಮಾವತಿ ರಮಣ ಪರಮ ಪುರುಷ
ಪರಂ ಧಾಮ ಮಗ ಸರಿ ಮ ಪರಮ ಪುರುಷ ಪರನಿಧ ಮಗರಿ ಸರಿ ಮ ಪರಮ ಪುರುಷ ರೀಮ ಪನಿ ಸರಿ ಸಾ ನಿ ಸ ನಿ ದ ಪ ಪ ಮಗ ಸರಿ ಮ ಪರಮ ಪುರುಷ ರಿ 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 ಮಗರಿ ರಿ ಮಗರಿ ರಿ ಮ ಪನಿ ದ ಪ ದ ಮ ಪ ಮಗರಿ ಮಗರಿ ಸರಿ ಮಗರಿ ಮ ಪ ನಿ ಸರಿ ರಿ ಸ ಸ ನಿ ದ ಪ ಮ ಪರಮ ಪುರುಷ ಮಗರಿ ಸರಿ ಮ ಪರಮ ಪುರುಷ ಸಾನಿ ದ ಪ ಮಗರಿ ಸರಿ ಮ ಪರಮ ಪುರುಷ ರೇ ಮ ಪ ನಿ ಸರಿ ಮ ಗರಿ ಸನಿ ಸರಿ ಸಾನಿ ದ ದ ಪ ಮ ಪರಮ ಪುರುಷ ರಿ ಸನಿ ದ ಪ ನಿ ಸಾನಿ ದ ಪ ಮ ಪ ನಿ ಸಾನಿ ದ ಪ ಮ ಗರಿ ಸಾನಿ ದ ಪ ನಿ ಸರಿ ಪ ಮ ಗರಿ ಮ ಪರಮ ಸನಿ ದ ಪ ಪ ಪ ಗರಿ ಸನಿ ದ ಪ ಪ ಪ ಮಗ ಸರಿ ಮ ಪ ನೀ ಸರಿ ಮ ಪ ನೀ ಸನಿ ದ ಪ ಪ ಸನಿ ದ ಪ ಪ ಪ ಪ ಪ ಮ ಪ ನಿ ದ ದ ಪ ಮ ಗರಿ ರೇ ರೇ ಮ ಮ ಮಗ ಸರಿ ಮ ರಿ ಮ ಪ ಪ ಪ ಮ ಗರಿ ಸರಿ ಮ ಪ ನಿ ಸರಿ ರಿ ಸನಿ ದ ಪ ಮ ಗರಿ ಸರಿ ಮ ಪ ದ ಪ ಮ ಗರಿ ಸರಿ ಮ ಪ ಸನಿ ದ ಪ ಮ ಗರಿ ಸರಿ ಮ ಪ ಮ ಪ ನಿ 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 ರಿ ಸನಿ ದ ಪ ಮ ಪ ನಿ ಸ ಸ ಸ ಸರಿ ರಿ ಸನಿ ಸ ಗರಿ ಸನಿ ದ ಪ ನಿ ನಿ ಸನಿ ದ ಪ ಮ ಗರಿ ಮ ಪ ಪ ಮ ಗರಿ ಸರಿ ಮ ಪ ದ ಪ ಮ ಗರಿ ಸರಿ ಮ ಪ ಸನಿ ದ ಪ ಮ ಗರಿ ಸರಿ ಮ ಪ ಪ pani sari sari ri ri pa ma ga ri sani sari sani da pa ma ga ri sari ma pa pa sari ma ga ri sa sari ma ga ri ma pa sani da pa ma pa ni sari ma ga ri sari sani da pa ma ga ri ma pa gari sani sari sani da pa gari sani da pa ma ga sa sari ma pa sari ma ga ri ma pa ni sa sari ma ga ri ma ga gari sari sani da pa gari sa ni da pa ma gari sa ni sari ma pa da pa ma gari ma ga gari sa ni sari ma pa
ನಿ ದ ಪ ಮ ಗ ಸ ರಿ ಮ ಪ ನಿ ದ ಪ ಮ ಗ ರಿ ಮ ಪ ಪ ಸ ನಿ ದ ಪ ಗ ರಿ ಸ ನಿ ದ ಪ ಮ ಗ ಸ ರಿ ಮ ಪ ರಿ ಮ ಪ ನಿ ದ ಪ ಪ ಪ ಮ ಪ ನಿ ದ ದ ಪ ಮ ಗ ರಿ 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 ಮ ಪ ನಿ ಸ ಸ ರಿ ರಿ ಸ ನಿ ನಿ ಸ ರಿ ರಿ ಸ ನಿ ಸ ರಿ ಮ ಮ ಗ ಗ ರಿ ರಿ ಸ ಸ ನಿ ನಿ ದ ದ ಪ ಮ ಗ ರಿ ಸ ರಿ ಪ ಮ ಗ ರಿ ಸ ರಿ ಮ ಪ ನಿ ದ ಪ ಮ ಪ ನಿ ಸ ಸ ಟಿ ಮ ಗ ರಿ ಸ ರಿ ಸ ಪ ಮ ಪ ಸ ನಿ ದ ಪ ದ ಪ ಸ ಟಿ ಮ ಗ ರಿ ಸ ರಿ ಸ ಗ ರಿ ಸ ನಿ ಸ ರಿ ಸ ರಿ ಸ ನಿ ದ ಪ ದ ಪ ಮ ಗ ರಿ ಸ ಟಿ ಮ ಗ ರಿ ಸ ರಿ ಮ ಪ ಸ ನಿ ದ ಪ ಮ ಪ ನಿ ಸ ನಿ ದ ಪ ನಿ ಸ ಸ ರಿ ಮ ಗ ರಿ ಮ ಪ ನಿ ದ ಪ ಮ ಪ ನಿ ಸ ನಿ ಸ ಟಿ ಮ ಗ ರಿ ಸ ರಿ ಸ ರಿ ಮ ಪ ಸ ನಿ ದ ಪ ದ ಪ ಸ ರಿ ಮ ಗ ರಿ ಸ ರಿ ಸ ಗ ರಿ ಸ ನಿ ಸ ರಿ ಸ ನಿ ದ ಪ ಮ ಗ ಸ ರಿ ಮ ಪ ರ ಮ ಪುರುಷ ಪರಂಧಾಮ. ಪುರುಷ ಪರಂಧಾಮ ಪದ್ಮಾವತಿ ರಮಣ ಪುರಂದರನುತ ಪುರುಷೋತ್ತಮ ತ್ರಿಮಕುಟ ಕ್ಷೇತ್ರ ವಾಸವಿನುತ ಪುರಂದರನುತ ಪುರುಷೋತ್ತಮ ತ್ರಿಮಕುಟ ಕ್ಷೇತ್ರ ವಾಸವಿನುತ ಶೇಷಾಚಲವಾಸ ಶ್ರೀ ವೆಂಕಟೇಶ ಶೇಷಾಚಲವಾಸ ಶ್ರೀ ವೆಂಕಟೇಶ. ಜಾವಳಿಗಳು ಶೃಂಗಾರಮಯವಾದಂತಹ ಲಘು ಸಂಗೀತ ಪ್ರಾಕಾರ. ನಾಯಕ ನಾಯಕಿ ಭಾವವನ್ನು ಹೊಂದಿರುವಂತಹ ಜಾವಳಿಗಳಲ್ಲಿ ಲೋಕಾರೂಢಿಯಾಗಿ ಸಾಮಾನ್ಯ ಜನರು ಮಾತನಾಡುವ ಮಾತುಗಳೇ ಸಂಗೀತ ರೂಪದಲ್ಲಿ ಬರುತ್ತದೆ. ಕನ್ನಡ ಜಾವಳಿಗಳ ರಚನೆಯಲ್ಲಿ ಮೈಸೂರು ಮಹಾರಾಜರ ಕೊಡುಗೆ ಅಪಾರವಾದದ್ದು. ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ಆಸ್ಥಾನದಲ್ಲಿ ವೀಣೆ ಪದ್ಮನಾಭಯ್ಯನವರು ಆಸ್ಥಾನ ವಿದ್ವಾಂಸರಾಗಿದ್ದರು. ಅವರ ಹೆಸರೇ ಹೇಳುವಂತೆ ವೀಣೆಯಲ್ಲಿ ಪ್ರಕಾಂಡ ಪಾಂಡಿತ್ಯ ಹೊಂದಿದ್ದವರು ಪದ್ಮನಾಭಯ್ಯನವರು. ಸಾಮಾನ್ಯವಾಗಿ ಅವರ ರಚನೆಗಳಲ್ಲಿ ಪದ್ಮನಾಭ ಎಂಬ ಅಂಕಿತ ಇರುತ್ತೆ. ಆದರೆ ಈ ಜಾವಳಿಯಲ್ಲಿ ಮಾರ್ಮಿಕವಾಗಿ ಪದ್ಮನಾಭ ಎಂಬ ಅಂಕಿತವನ್ನು
ಬಿಸುಜು ಪೊಕ್ಕುಳ ಅಂದರೆ ಕಮಲದ ನಾಭಿಯನ್ನು ಹೊಂದಿರುವವನು ಅಂತ ತಿಳಿಸ್ತಾರೆ. ಬನ್ನಿ ಕೇಳೋಣ ಜಾವಳಿ ಸೈರಿಸಲಾರೆನೋ. ಸೈರಿಸಲಾರೆನೋ ಮದನ, ಸೈರಿಸಲಾರೆನೋ ಮದನ, ನೀರಜದಳ ನಯನ, ಸೈರಿಸಲಾರೆನೋ ಮದನ, ನೀರಜದಳ ನಯನ, ನಿನ್ನ ಕದನ ಸೈರಿಸಲಾರೆನೋ ಮದನ, ನೀರಜದಳ ನಯನ, ನಿನ್ನ ಕದನ ಸೈರಿಸಲಾರೆನೋ ಮದನ. ತೋಟಕ್ಕೆ ಹೋದರು ಬಿಡದೆ ಬಂದು, ತೋಟಕ್ಕೆ ಹೋದರು ಬಿಡದೆ ಬಂದು ಬೇಟದೊಳೆಯನ್ನ ಮಾಟ ಮಾಡಿ, ತೋಟಕ್ಕೆ ಹೋದರು ಬಿಡದೆ ಬಂದು ಬೇಟದೊಳೆಯನ್ನ ಮಾಟ ಮಾಡಿ, ನೋಟ ಒಂದರಲೆಯನ್ನ ಕೊಂದೆಯಲ್ಲೋ, ನೋಟ ಒಂದರಲೆಯನ್ನ ಕೊಂದೆಯಲ್ಲೋ, ನಿನ್ನ ಕೂಟವೇ ನನಗೆ ಕಾಟವಾಗಿದೆ ಯಕ್ಕಟ, ಸೈರಿಸಲಾರೆನೋ ಮದನ, ನಿನ್ನ ಕೂಟವೇ ನನಗೆ ಕಾಟವಾಗಿದೆ ಯಕ್ಕಟ, ಸೈರಿಸಲಾರೆನೋ ಮದನ. ವಸುಧೆಯೋಳು ನಿನ್ನೋಳ್ ಧನಿಕರಿಲೆಂದು ನಸು ನಗುತ್ತ ವಸವಾದೆ ನಿಜವರಿಯದೆ, ವಸುಧೆಯೋಳು ನಿನ್ನೋಳ್ ಧನಿಕರಿಲೆಂದು ನಸು ನಗುತ್ತ ವಸವಾದೆ ದಿಟವರಿಯದೆ, ಪಶುಪಾಲನೆ